ವಿಡಿಯೋನ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್. ಫ್ರೆಂಡ್ಸ್ ನೋಡಿ ಮೈಸೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಗೈಸ್ ಯಾವ ರೋಡು ಅಂತ ನೋಡಿ ಹೆಂಗೆ. ಗೈಸ್ ನಿಮ್ಗೆ ಮೈಸೂರಿಗೆ ಹೋಗ್ಬಿಟ್ಟು ಸಿಗ್ತೀನಿ ಅಂತ ಹೇಳಿದ್ನಲ್ಲ, ಯಾವ ಪ್ಲೇಸ್ ಗೊತ್ತಾ? ಮೈಸೂರಲ್ಲಿ ಸಿಟಿ ಒಳಗಡೆನೆ ಇದೆ. ಬೋಟಿಂಗ್ಗೆ ಎಕ್ಸ್ಟ್ರಾ ಟಿಕೆಟ್ ತಗೋಬೇಕು. ಗೈಸ್ ಇವಾಗ ತಾನೇ ಜಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಗೈಸ್ ಇವಾಗ ಜಸ್ಟ್ ಆರಾಮೇಳ ಎಂಟ್ರಿ ಆಗ್ತಾ ಇದೀವಿ. ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸಿಕ್ಕಾಬಡೆ ಬೇಜಾರೈತೈತೆ ಗುರು. ಆನೆ ನೋಡಕ್ ಆಗಿಲ್ಲ. ಆನೆ ನೋಡಕ್ ಬಿಟ್ರು ನಮ್ ಭೀಮಾ ಅಂತ ಕೂಗಕ್ ಐತಲ್ಲ ಅಂತ ಸಿಕ್ಕಾಬಡೆ ಬೇಜಾರೈತೈತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನಮಸ್ಕಾರ ದೇವರು. ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಕೊಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಮನೆ ರೋಡಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಸರ್ಪ್ರೈಸ್ ಆಗಿರಲಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಬಾಯ್. ಫ್ರೆಂಡ್ಸ್ ನೋಡಿ ಮೈಸೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ನಾವು ಬೈಕಲ್ಲಿ ಬಂದಿರೋದ್ರಿಂದ ಆಲ್ರೆಡಿ ಸಿಗ್ನಲ್ ಹತ್ರ ಹೆಂಗೋ ಬಂದ್ಬಿಟ್ವಿ. ಆದರೆ ಬಸ್ಸಲ್ಲಿ ಕಾರಲ್ಲಿ ಬರೋರ್ಗಂತೂ ಹೆಚ್ಚು ಕಮ್ಮಿ 20 ಮಿನಿಟ್ಸ್ ಬೇಕು ಒಂದು ಸಿಗ್ನಲ್ ಪಾಸ್ ಆಗೋಕ್ಕೆ. ಬನ್ನಿ ಸಿಟಿ ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ನಾವು ಇವಾಗ ಮೈಸೂರು ಎಂಟ್ರಿ ಆದ್ವಿ. ಆದರೆ ದಸರಾ ಟೈಮಲ್ಲಿ ಮೈಸೂರು ನೋಡೋಕ್ಕೆ ಒಂಥರ ಚೆಂದಾಗುರು. ಬನ್ನಿ ನೀವು ಮೈಸೂರಿಗೆ ಒಂದ್ಸಲಿ. ಗೈಸ್ ಯಾವ ರೋಡು ಅಂತ ನೋಡಿ ಹೆಂಗೆ. ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಮುಂದೆ. ಗೈಸ್ ನಿಮಗೆ ಮೈಸೂರಿಗೆ ಹೋಗ್ಬಿಟ್ಟು ಸಿಗ್ತೀನಿ ಅಂತ ಹೇಳಿದ್ನಲ್ಲ, ಯಾವ ಪ್ಲೇಸ್ ಗೊತ್ತಾ? ಮೈಸೂರಲ್ಲಿ ಸಿಟಿ ಒಳಗಡೆನೆ ಇದೆ. ಕಾರಂಗಿ ಲೇಕ್ ಅಂದ್ಬಿಟ್ಟು ಎಂಟ್ರಿ ಫೀಸ್ ಬಂದು 60 ರೂಪೀಸ್ ಇರುತ್ತೆ. ಮೈಸೂರಲ್ಲಿ ನಿಯರ್ ಯಾರ್ಯಾರು ಇದ್ದೀರಾ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗೈತೆ. ಬನ್ನಿ ನಿಮಗೆ ವಿಡಿಯೋ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಡ್ತೀನಿ. ಗೈಸ್ ಇಲ್ಲಿ ಒಂದು ಪಾರ್ಕ್ ಇದೆ ಕಾರಂಗಿ ಲೇಕ್ ಒಳಗಡೆ. ಓನ್ಲಿ ಫಾರ್ ಚಿಲ್ಡ್ರನ್ಸ್, ದೊಡ್ಡವ್ರು ಯಾರಿಗೂ ಇಲ್ಲ. ಗೈಸ್ ಪ್ಲೇಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಒಂಥರ ಫುಲ್ ತಣ್ಣಗೆ ನಿಮ್ದಿಗೆ ಇರ್ಬೋದು. ಮತ್ತೆ ಇಲ್ಲಿ ಬೋಟಿಂಗ್ ಐತೆ. ಬೋಟಿಂಗಿಗೆ ಎಕ್ಸ್ಟ್ರಾ ಟಿಕೆಟ್ ತಗೋಬೇಕು. ನೋಡಿದ್ರಾ ಹೆಂಗ್ ಮಾಡ್ತಾರೆ ಕಾಮಿಡಿ? ಅಣ್ಣಂದಿರೋ ಸೂಪರ್ ಮಾಡ್ತಾರಲ್ವಾ. ಗೈಸ್ ಇದೆ ನೋಡಿ ಕಾರಂಗಿ ಲೇಕ್. ನೋಡಿ ಅವಣ್ಣ ಎಷ್ಟು ಹಾರ್ಡ್ ವರ್ಕರ್ ಅಂತ. ಬೆಳಿಗ್ಗೆಯಿಂದ ಸಂಜೆ ಗಂಟ ಇದೇ ಥರ ಮಾಡ್ತಾ ಇರ್ತಾರೆ. ಅಂದರೆ ಅವ್ರ ಕೈ ಎಷ್ಟು ಪೇಯ್ನ್ ಬಂದಿರುತ್ತೆ ಅಲ್ವಾ. ಕಷ್ಟಗಳು. ಇದೇ ನೋಡಿ ಕಾರಂಗಿ ಲೇಕು. ಇದರಲ್ಲಿ ನೀವೇ ಪೆಡ್ಲಿಂಗ್ ಮಾಡ್ಕೊಂಡು ಹೋಗೋದೊಂದು ಬೋಟಿಂಗ್ ಇರುತ್ತೆ. ಅದರಲ್ಲಿ ಹೋದರೆ ಇದ್ರ ಹತ್ರ ಹೋಗೋಕ್ಕಾಗಲ್ಲ. ಬಟ್ ನೀವು ಹಂಗೆ ಹೋಗಿ, ತುಂಬ ಸಖತ್ತಾಗಿದೆ. ಹಾಯ್ ಗೈಸ್ ಇವಾಗ ತಾನೇ ಜಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಪಿಕಾಕ್ ಇದೆಯಂತೆ, ನೋಡೋಕೆ ಹೋಗ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಬನ್ನಿ ನಿಮಗೂ ಏನಿದೆ ಅಂತ ತೋರಿಸ್ಕೊಡ್ತೀನಿ ಅಲ್ವಾ. ಗೈಸ್ ಇದು ಕಾರಂಗಿ ಲೇಕ್ ಒಳಗಡೆ ಬರ್ಡ್ಸ್ ಮನೆ ಇರೋದು, ಪಕ್ಷಿ ಮನೆ ಇದೆ. ಬನ್ನಿ ತೋರಿಸ್ಕೊಡ್ತೀನಿ. ಗೈಸ್ ಇಲ್ಲಿ ನೋಡಿ ಹೆಂಗಿದೆ ನವಿಲು, ಚೆನ್ನಾಗೈತಲ್ವಾ?
ವರ್ತು 60 ರುಪೀಸ್ಗೆ ಬನ್ನಿ ನೋಡಿ. ತುಂಬಾ ಹತ್ತಿರದಿಂದ ನೋಡ್ಬೋದು. ಯಾರ್ಯಾರೆಲ್ಲ ಇನ್ನ ಕಾರಂಜಿ ಲೇಕ್ನ ನೋಡಿಲ್ಲ ಬೇಗ ಒಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗೈತೆ. ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಹಾಯ್. ಗೈಸ್ ಕಾರಂಜಿ ಲೇಕ್ ನ ಮುಗಿಸ್ಕೊಂಡು ಈಗ ಆಹಾರ ಮೇಳ ಕಡೆ ಹೊರಟಿದ್ದೀವಿ. ಮೈಸೂರಲ್ಲೇ ಇರೋದು ಆಹಾರ ಮೇಳ, ಮಹಾರಾಜ ಕಾಲೇಜ್ ಗ್ರೌಂಡ್ ಅಲ್ಲಿ ಇದೆ. ನಾವು ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಬೋಟಿಂಗ್ ಅಲ್ಲಿ ನಿಮ್ಗೆ ಬೋಟಿಂಗ್ ವಿಡಿಯೋಸ್ ಎಲ್ಲ ತೋರಿಸೋದ್ನಲ್ಲ, ಪೆಡ್ಲಿಂಗ್ ಮಾಡೋದು ಅದೆಲ್ಲ 60 ರುಪೀಸು ಫೀಸು. ನೀವೇನಾದ್ರೂ ಬಂದ್ರೆ ಬೋಟಿಂಗ್ಗೆ ಎಕ್ಸ್ಟ್ರಾ ಚಾರ್ಜಸ್ ತಗೋಬೇಕಾಗುತ್ತೆ. ಬನ್ನಿ, ಬೋಟಿಂಗ್ದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, 60 ರುಪೀಸ್. ನೀವು ಅದನ್ನ ತಗೊಂಡು ಪೇ ಮಾಡಬೇಕು. ಬನ್ನಿ. ಗೈಸ್ ಇವಾಗ ಜಸ್ಟ್ ಆಹಾರ ಮೇಳ ಎಂಟ್ರಿ ಆಗ್ತಾ ಇದೀವಿ. ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇವರಂತೂ ಯಾರು ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಯಾರು ಡಿ ಬಾಸ್? ಯಾರು ನಮ್ಮ ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಹಾಕಿ. ಏನ್ ಮಾಡ್ತಾ ಇದೀಯ ಒಂಚೂರು ಹೇಳು. ಬಿಸಿಲು, ಅದಕ್ಕೆ ಛತ್ರಿ ಇಟ್ಕೊಂಡು ನಿಂತಿದ್ದೀನಿ. ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ. ಗೈಸ್ ನಾವು ಆಹಾರ ಮೇಳಕ್ಕೆ ಬಂದಿದ್ವಿ. ಇಲ್ಲಿ ಐಸ್ ಕ್ರೀಮ್ನ ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ನಿಂತವ್ರೆ ನೋಡಿ, ಕಾಯ್ತವ್ರೆ. ಗೈಸ್ ಮೈಸೂರಲ್ಲಿ ಕೊರೋನಾ ಬಂದಿದೆ. ಇಲ್ಲಿ ನೋಡಿ 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 ನೋಡಿ. ಗೈಸ್ ಇವಾಗ ಆಹಾರ ಮೇಳೆಯಿಂದ ಮುಗಿಸ್ಕೊಂಡು ಅರಮನೆ ಕಡೆ ಹೊರಟಿದೀವಿ ನಮ್ಮ ಭೀಮನ್ ಮಾತಾಡ್ಸಕ್ಕೆ. ಬನ್ನಿ ಭೀಮನ್ನ ಮೀಟ್ ಮಾಡಿಸ್ತೀನಿ ನಿಮ್ಗೆ. 4 days ಬ್ಯಾಕ್ ಬಂದಿದ್ದಾಗ ಭೀಮ ಸಿಕ್ಕಿರಲಿಲ್ಲ ನನಗೆ. ಸೊ ಹಾಗಾಗಿ ಇವಾಗ ಭೀಮನ್ ನೋಡ್ಲೇಬೇಕು ಅಂತ ಹೋಗ್ತಾ ಇದೀನಿ. ನೋಡೋಣ ಬನ್ನಿ ಇವಾಗಾದ್ರೂ ಸಿಗ್ತಾರಾ ಇಲ್ವಾ ಅಂತ. ಬನ್ನಿ ನೋಡಿ ಗೈಸ್, ಇವಾಗ ಸರ ಜನ ಫುಲ್ಲು ಖಾಲಿ ಖಾಲಿ ಗೈಸ್. ಬರ್ತಾರೆ ಇನ್ಮೇಲೆಲ್ಲ. ಸಂಜೆ ಐತೆ ಇದ್ದಂಗೆ ಜನ ಫುಲ್ಲು ಕ್ರೌಡ್ ಆಗಿಬಿಡ್ತಾರೆ ಇಲ್ಲಿ ನೋಡಿ. ಏನಾಯ್ತು ಗೊತ್ತಾ, ಹೋದ್ ವಾರ ಬಂದೆ ಭೀಮ ನೋಡಕ್ಕೆ, ಅವಾಗ್ಲೂ ಭೀಮ ಸಿಗ್ಲಿಲ್ಲ. ಈ ವಾರ ಬಂದೆ, ಇವಾಗ್ಲೂ ಭೀಮ ಸಿಗ್ಲಿಲ್ಲ. ಸಿಕ್ಕಾಬಡೆ ಬೇಜಾರೈತೈತೆ ಗುರು. ಆನೆ ನೋಡಕ್ ಆಗಿಲ್ಲ. ಆನೆ ನೋಡಕ್ ಬಿಟ್ರು ನಮ್ ಭೀಮಾ ಅಂತ ಕೂಗಕ್ ಐತಲ್ಲ ಅಂತ ಸಿಕ್ಕಾಬಡೆ ಬೇಜಾರೈತೈತೆ. ಸೊ ಅದಕ್ಕೆ ಇವಾಗ ನಮ್ಮನೆ ಮುಂದೆ ಚೇರ್ ಹಾಕಿದ್ರು, ಲೈಟಿಂಗ್ಸ್ ನೋಡೋಣ ಅಂತ ಮನೆ ಕುತ್ಕೋತಾ ಇದ್ದೀವಿ. ನಿಮ್ಗೆ ಲೈಟಿಂಗ್ಸ್ ತೋರಿಸ್ತೀನಿ. ಬಾಯ್ ಗೈಸ್, ಲೈಟ್ ಅನ್ ಮಾಡಿದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನಮ್ಮ ಅರಮನೆ, ಮೈಸೂರು ಅರಮನೆ. ನೋಡಕ್ಕೆ 2 ಕಣ್ಣು ಸಾಲದು ಗುರು. ಎಲ್ಲಿ ಹೋದ್ರೂ ಬರೀ ರಾಜಕೀಯ ರಾಜಕೀಯ ರಾಜಕೀಯ, ಯಾರೂ ಬಿಡೋಲ್ಲ ರಾಜಕೀಯನ. ಮೈಸೂರಲ್ಲಿ ಲೈಟಿಂಗ್ಸ್ ನೋಡೋದೇ ಏನೋ ಒಂಥರ ಖುಷಿ ಅಲ್ವಾ ಗುರು. ಇವರೆಲ್ಲ ಯಾಕೆ ಹಿಂಗೆ ಕಾಯ್ತವ್ರೆ ಅಂತ ನೋಡ್ತಾ ಇದ್ದೀರಾ? ಎಲ್ಲ ಡ್ರೋನ್ ಶೋಗೋಸ್ಕರ ಕಾಯ್ತವ್ರೆ. ನೆನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಅದಕ್ಕಾಗಿ ಮನೆ ಹತ್ರ ಬಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆನೆ ಮೈಸೂರಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.